ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಎನ್ವೈರನ್ಮೆಂಟ್ ಕ್ಲಾಸ್ 4 ನೋಡೋಣ. ಈ ಕ್ಲಾಸ್ 4 ಅಲ್ಲಿ ಐ ಕವರ್ ಟ್ರಾಪಿಕ್ ಲೆವೆಲ್, ಮತ್ತೆ ಯಾವ ಯಾವ ರೀತಿ ಪ್ರೊಡ್ಯೂಸರ್ಸ್ ಇರ್ತಾರೆ, ಉತ್ಪಾದಕರು ಇರ್ತಾರೆ, ಮತ್ತೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಆಮೇಲೆ ಫುಡ್ ವೆಬ್, ಫುಡ್ ಚೈನ್, ಆಮೇಲೆ ಪಿರಾಮಿಡ್, ಇದು 4 ಕಾನ್ಸೆಪ್ಟ್ ನ ಇವತ್ತಿನ ಇದರಲ್ಲಿ ನೋಡೋಣ. ನಾನು ಆದಷ್ಟು ಕನ್ನಡದಲ್ಲಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ಐ ಆಮ್ ಲರ್ನಿಂಗ್ ಇನ್ನ, ಅಂದ್ರೆ ಟೆಕ್ನಿಕಲ್ ವರ್ಡ್ಸ್ ನ ಕಲಿತಾ ಇದೀನಿ. ದಯವಿಟ್ಟು ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಟ್ರಾಪಿಕ್ ಲೆವೆಲ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿ ಯಾವುದೋ ಒಂದಿರುತ್ತೆ, ಈ ಲೆವೆಲ್ ಇಂದ ಇನ್ನ ಇಲ್ಲಿಗೆ ಹೇಗೆ ಈ ಎನರ್ಜಿ ಅನ್ನೋದು ಹೋಗುತ್ತೆ, ಫ್ಲೋ ಆಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಗಿಡ ಇರುತ್ತೆ ಅನ್ಕೊಳ್ಳಿ. ಈ ಗಿಡ 100% ಇಲ್ಲಿರುವಂತಹ ಪೋಷಕಾಂಶಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ. 100% ಇರುತ್ತೆ ಅನ್ಕೊಳ್ಳಿ. ಈ ಗಿಡದಲ್ಲಿರುವಂತಹ ಹೂವು ಅಥವಾ ಹಣ್ಣನ್ನ ಒಂದು ಹಕ್ಕಿ ಅಥವಾ ಯಾವ್ದಾದ್ರು ಒಂದು ಪ್ರಾಣಿ ತಿನ್ನುತ್ತೆ ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎನರ್ಜಿ ಎಷ್ಟು ಪಾಸ್ ಆಗುತ್ತೆ, ಆ ಎನರ್ಜಿ ಲೆವೆಲ್ ಇದು ಒಂದು ಟ್ರಾಪಿಕ್, ಇದು ಇನ್ನೊಂದು ಟ್ರಾಪಿಕ್. ಇಲ್ಲಿಂದ ಇಲ್ಲಿಗೆ ಎಷ್ಟ್ರ ಮಟ್ಟಿಗೆ ಎನರ್ಜಿ ಹೋಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಇಲ್ಲಿ ಈ ಗಿಡ ಅಥವಾ ಮರ 100% ಎನರ್ಜಿ ಇದ್ರೆ, ಈ ಹಕ್ಕಿ ತಿನ್ನುವಾಗ ಇದು 10% ಬರುತ್ತೆ. ಅಂದ್ರೆ 10% ಆಫ್ ದ ಫಸ್ಟ್ ಲೆವೆಲ್, ಅಂದ್ರೆ 10%. ಈಗ 100 ಇದ್ರೆ 100ದು 10%. ಸೊ ಇಲ್ಲಿಗೆ 10%, ಮತ್ತೆ ಈ 10ದು 10%. ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಈ ಹಕ್ಕಿನ ಯಾವ್ದಾದ್ರು ಒಂದು ಹಾವು ತಿಂದ್ರೆ ಅಥವಾ ಯಾವ್ದಾದ್ರು ಒಂದು ಪ್ರಾಣಿ ತಿಂದ್ರೆ ಅದಕ್ಕೆ 1% ಎನರ್ಜಿ ಹೋಗುತ್ತೆ. ಅಂದ್ರೆ ಒಂದು ಟ್ರಾಪಿಕ್ ಇಂದ ಇನ್ನೊಂದು ಟ್ರಾಪಿಕ್ಗೆ ಪೌಷ್ಟಿಕ ಮಟ್ಟ ಅನ್ನೋದು ಹೆಂಗೆ ಹೋಗುತ್ತೆ ಅಂದ್ರೆ, ಪೌಷ್ಟಿಕಾಂಶಗಳು 10% ಅಷ್ಟೇ ಹೋಗ್ತಾ ಹೋಗುತ್ತೆ. ಇದಕ್ಕೆ ನಾವು ಎನರ್ಜಿ ಫ್ಲೋ ಅಂತ ಕರಿತೀವಿ. ಎನರ್ಜಿ ಫ್ಲೋ ಅಂದ್ರೆ ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಎಕೋಸಿಸ್ಟಮ್ ಅಲ್ಲಿ ಎನರ್ಜಿ ಹೋಗುವಂತಹದ್ದು, ಅಥವಾ ಎನರ್ಜಿ ಆಹಾರ ಸರಪಳಿಯಲ್ಲಿ ಎನರ್ಜಿ ಹೋಗುವಂಥದ್ದು ಇದು 10% ಮಾತ್ರ ಇರುತ್ತೆ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಪ್ಲಾಂಟ್ಸ್, ಇದು ಪ್ರೊಡ್ಯೂಸರ್. ಅಂದ್ರೆ ಪ್ಲಾಂಟ್ಸ್ ಅಂದ್ರೆ ಸಸ್ಯಾಹಾರಿಗಳು. ಇದನ್ನ ನಾವು ಪ್ರೊಡ್ಯೂಸರ್ ಅಂತ ಕರಿತೀವಿ. ಪ್ಲಾಂಟ್ ನ ಈಟ್ ಮಾಡುವಂತದಕ್ಕೆ ಹರ್ಬಿವೋರಸ್, ಅಂದ್ರೆ ಅದನ್ನ ಸಸ್ಯಾಹಾರಿಗಳು ಅಂತ ಕರಿತೀವಿ. ಸಸ್ಯಾಹಾರಿಗಳು. ಆ ಸಸ್ಯಾಹಾರಿಗಳನ್ನು ತಿನ್ನುವಂಥದ್ದು ಮಾಂಸಾಹಾರಿಗಳು. ಫಾರ್ ಎಕ್ಸಾಂಪಲ್ ಈ ಸಸ್ಯಾಹಾರಿ ಜಿಂಕೆ ಆಗಿರಬಹುದು. ಜಿಂಕೆನ ಮತ್ತೆ ಯಾವ್ದಾದ್ರು ಒಂದು ತೋಳ ತಿನ್ನುತ್ತೆ ಅನ್ಕೊಳ್ಳಿ. ಮತ್ತೆ ಸೆಕೆಂಡ್ ಲೆವೆಲ್ ಕಾರ್ನಿವೋರಸ್, ಈ ತೋಳವನ್ನು ಮತ್ತೆ ಸಿಂಹ ತಿನ್ಬಹುದು ಅಥವಾ ಹುಲಿ ತಿನ್ಬಹುದು. ಹಿಂಗೆ ಮೊದಲಿಗೆ ಪ್ರೊಡ್ಯೂಸರ್ಸ್ ಅಂದ್ರೆ ಉತ್ಪಾದಕರು, ನಂತರ ಉತ್ಪಾದಕರನ್ನು ತಿನ್ನುವಂತಹದ್ದು ಸಸ್ಯಾಹಾರಿಗಳನ್ನು ತಿನ್ನುವಂಥದ್ದು ಮೊದಲ ಲೆವೆಲ್ ಮಾಂಸಾಹಾರಿಗಳು. ಅದಾದ ನಂತರ ಆ ಮೊದಲ ಹಂತದ ಮಾಂಸಾಹಾರಿಗಳನ್ನು ತಿನ್ನುವಂತಹದ್ದು ಸೆಕೆಂಡ್ ಲೆವೆಲ್ ಕಾರ್ನಿವೋರಸ್. ಸೊ ಹಿಂಗೆ ಟ್ರಾಪಿಕ್ ಲೆವೆಲ್ ಹೋಗ್ತಾ ಇರುತ್ತೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ. ಇಲ್ಲಿ 100% ಇರುತ್ತೆ ಅನ್ಕೊಳ್ಳಿ. ಇಲ್ಲಿಗೆ ಬರುವಾಗ ಎನರ್ಜಿ 10% ಆಗಿರುತ್ತೆ. ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಟ್ರಾಪಿಕ್ ಲೆವೆಲ್. ಎನರ್ಜಿ ಹೀಗೆ ಮೇಲೆ ಹೋದಂಗೆ ಎನರ್ಜಿ ಇದ್ರದ್ದು ಪೌಷ್ಟಿಕಾಂಶತೆ ಕಡಿಮೆ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. 10%, ಈ 10% 1% ಆಗುತ್ತೆ. ಅದಾದ ನಂತರ ಇಲ್ಲಿ 0.1%. ಹೀಗೆ ಟ್ರಾಪಿಕ್ ಲೆವೆಲ್ ಮೇಲಕ್ಕೆ ಹೋದಂಗೆ ಪೌಷ್ಟಿಕಾಂಶತೆ ಒಂದ್ ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯು ಶುಡ್ ರಿಮೆಂಬರ್ ದಿಸ್. ದೆನ್ ಕಮ್ಸ್ ಯಾವ್ದಿದೆ ಟ್ರಾಪಿಕ್ ಮಟ್ಟಗಳು. ಮೊದಲನೇದಾಗಿ ಆಟೋಟ್ರಾಪ್ಸ್, ಅಂದ್ರೆ ಅವ್ರಗಳ ಊಟವನ್ನು ಅವೇ ತಯಾರಿಸಿಕೊಳ್ಳುವಂತದ್ದು, ಅದು ಹಸಿರು ಸಸ್ಯಗಳು. ದೆನ್ ಕಮ್ಸ್ ಹೆಟ್ರೋಟ್ರೋಪ್ಸ್, ಅಂದ್ರೆ ತಮ್ಮ ಊಟಕ್ಕೆ ಇನ್ನೊಬ್ಬರನ್ನು ಡಿಪೆಂಡ್ ಆಗಿರುವಂತದ್ದು, ಅದು ಹರ್ಬಿವೋರ್ ಆಗಿರ್ಬೋದು, ಅಥವಾ ಪ್ರೈಮರಿ ಕನ್ಸ್ಯೂಮರ್, ಪ್ರಾಥಮಿಕ ಉಪಭೋಗಿಗಳು. ನೆಕ್ಸ್ಟ್ ಹೆಟ್ರೋಟ್ರಾಪ್ಸ್, ಅದರಲ್ಲೇ ಸೆಕೆಂಡರಿ ಹೆಟ್ರೋಟ್ರಾಪ್ಸ್ ನಾವು ನೋಡಿದ್ವಿ. ಅವರು ಪ್ರೈಮರಿ ಹೆಟ್ರೋಟ್ರಾಪ್ಸ್, ಅದು ಕಾರ್ನಿವೋರಸ್. ಅವರು ಸೆಕೆಂಡರಿ ಕನ್ಸ್ಯೂಮರ್ಸ್, ಅಂದ್ರೆ ಇವರು ಮಾಂಸಾಹಾರಿಗಳು. ಇವರು ಸಸ್ಯಾಹಾರಿಗಳು, ಸಸ್ಯವನ್ನು ತಿನ್ನುವಂತಹವರು. ಮಾಂಸವನ್ನು ಇದನ್ನ ತಿನ್ನುವಂತವ್ರು ಇವರು ಮಾಂಸಾಹಾರಿಗಳು. ಇದ್ರನ್ನ ತಿನ್ನುವಂತವ್ರು ನೆಕ್ಸ್ಟ್ ಸೆಕೆಂಡರಿ ಅಥವಾ ಟೋರ್ಷರಿ, ಇವರು ಟೋರ್ಷರಿ ಕನ್ಸ್ಯೂಮರ್ಸ್ ಅಂಡ್ ಸೆಕೆಂಡರಿ ಕಾರ್ನಿವೋರಸ್. ದೆನ್ ಕಮ್ಸ್ ಹೆಟ್ರೋಟ್ರೋಪ್ಸ್, ಟಾಪ್ ಕಾರ್ನಿವೋರಸ್. ಈ ಟಾಪ್ ಕಾರ್ನಿವೋರಸ್ ಅಲ್ಲಿ ಹ್ಯೂಮನ್ ಬರ್ತಾರೆ, ಬಿಕಾಸ್ ಹ್ಯೂಮನ್ ಕ್ಯಾನ್ ಈಟ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ನಾನ್ ವೆಜ್, ವೆಜ್, ವಾಟ್ ಎವರ್ ಅವೈಲೇಬಲ್, ವಾಟ್ ಎವರ್ ಈಟೇಬಲ್, ದೇ ವಿಲ್ ಈಟ್ ಎವ್ರಿಥಿಂಗ್. ಸೊ ಟಾಪ್ ಕಾರ್ನಿವಸ್ಗೆ
ಕ್ವಾಟರ್ನರಿ ಉಪಭೋಗಿಗಳು ಅಂತ ಕರಿತೀವಿ. ಸೊ ಯು ಹ್ಯಾವ್ ಟು ರಿಮೆಂಬರ್, ಆಟೋಟ್ರೋಪ್ಸ್ ಅಂದ್ರೆ ಅವರ ಊಟವನ್ನು ಅವರೇ ಉತ್ಪಾದಿಸುವಂತಹದ್ದು, ಹೆಟ್ರೋಟ್ರೋಪ್ಸ್ ಅಂತಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುವಂತರು. ಹೆಟ್ರೋಟ್ರೋಪ್ಸ್ ಅಲ್ಲಿ ಮತ್ತೆ ಹಾರ್ಬಿವೋರಸ್ ಅಂದ್ರೆ ಸಸ್ಯಾಹಾರಿಗಳು, ಕಾರ್ನಿವೋರಸ್ ಅಂದ್ರೆ ಮಾಂಸಾಹಾರಿಗಳು, ಮತ್ತೆ ಟಾಪ್ ಕಾರ್ನಿವರಸ್ ಅಂದ್ರೆ ಅವ್ರದ್ದು ಅಗ್ರ ಮಾಂಸಾಹಾರಿಗಳು, ಅಂದ್ರೆ ಅವರು ಮಾಂಸ ಸಸ್ಯ ಎಲ್ಲವನ್ನೂ ತಿನ್ನುವಂತಹದ್ದು ಆಗಿರುತ್ತೆ ಟಾಪ್ ಕಾರ್ನಿವೋರಸ್. ಎನರ್ಜಿ ಫ್ಲೋಸ್ ಥ್ರೂ ಟ್ರಾಪಿಕ್ ಲೆವೆಲ್ ಫ್ರಮ್ ಪ್ರೊಡ್ಯೂಸರ್ಸ್. ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಉತ್ಪಾದಕರಿಂದ ಎನರ್ಜಿ ಉತ್ಪಾದಕರಿಂದ ಚಲಿಸುತ್ತಾ ಹೋಗುತ್ತೆ. ಇದು ಯೂನಿಡೈರೆಕ್ಷನ್ ಇರುತ್ತೆ ಹಿಂಗೆ, ಅಂದ್ರೆ ಇಲ್ಲಿ 100% ಇದ್ರೆ ನೆಕ್ಸ್ಟ್ 10%, ನೆಕ್ಸ್ಟ್ 1%, ನೆಕ್ಸ್ಟ್ 1.1, ಇಲ್ಲಿ ತಿಂದಿದ್ದು ಇಲ್ಲಿಗೆ, ಈ ತರ ಬೈ ಡೈರೆಕ್ಷನಲ್ ಆಗಿ ಇರೋದಿಲ್ಲ ಇದು. ಸೊ energy level decreases from first tropic level upward due to loss of energy in the form of heat in each tropic level. ನಾನು ಹೇಳ್ದೆ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ ಅಂತ. ಯಾಕೆ ಲಾಸ್ ಆಗುತ್ತೆ ಅಂತಂದ್ರೆ, ಹೇಗೆ ಲಾಸ್ ಆಗುತ್ತೆ ಅಂದ್ರೆ ಇನ್ ದ ಫಾರ್ಮ್ ಆಫ್ ಹೀಟ್, ಅಂದ್ರೆ ಶಾಖದ ಮೂಲಕವಾಗಿ ಶಕ್ತಿಯು ನಷ್ಟವಾಗುತ್ತದೆ. ಸೊ ಹೋಪ್ಫುಲಿ ನಿಮ್ಗೆ ಇದು ಅರ್ಥ ಆಗ್ತದೆ ಅಂತ ಅನ್ಕೊಳ್ತೀನಿ. ಎನರ್ಜಿ ಲೆವೆಲ್ ಯೂನಿಡೈರೆಕ್ಷನ್ ಅಲ್ಲಿ ಚಲಿಸುತ್ತೆ, ಮತ್ತೆ ಒಂದು ಉತ್ಪಾದಕರಿಂದ ನೆಕ್ಸ್ಟ್ ಲೆವೆಲ್ಗೆ ಹೋದಂಗೆ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತದೆ. ಅಂಡ್ ಎನರ್ಜಿ ಯಾಕೆ ಲಾಸ್ ಆಗುತ್ತೆ ಅಂತ ಅಂದ್ರೆ ಅಲ್ಲಿರುವಂತಹ ಶಾಖ ರೂಪದಲ್ಲಿ ಶಕ್ತಿಯು ನಷ್ಟವಾಗುತ್ತೆ, ಅಂದ್ರೆ ಹೀಟ್ ಫಾರ್ಮ್ ಅಲ್ಲಿ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಅದು ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಮತ್ತೆ ಮಲ್ಟಿಪಲ್ ಬೇಸಿಕ್ ಕ್ವಶನ್ಸ್ಗೆ ಇಷ್ಟರ ಲೆವೆಲ್ಗೆ ಸಾಕಾಗುತ್ತೆ. ದೆನ್ ಮತ್ತೆ ಇನ್ನ ಈ ಟ್ರಾಪಿಕ್ ಲೆವೆಲ್ ಇಂಟರಾಕ್ಷನ್ ಅನ್ನ ನಾವು 3 ಪರಿಕಲ್ಪನೆಗಳಾಗಿ ಮಾಡಿದೀವಿ. ಆಹಾರ ಸರಪಳಿ ಅಂತ ಒಂದು, ಆಹಾರ ಜಾಲ ಅಂತ ಒಂದು, ಮತ್ತೆ ಎಕಾಲಜಿಕಲ್ ಪಿರಾಮಿಡ್ ಅಂದ್ರೆ ಪರಿಸರ ಪಿರಾಮಿಡ್ಗಳು. ಸರಪಳಿ, ಜಾಲ, ಪಿರಾಮಿಡ್ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಎಕ್ಸಾಮ್ಸ್ ಅಲ್ಲಿ ಕಂಪಲ್ಸರಿ ಕೇಳ್ತಾರೆ. ಸೊ 1 by 1 ನೋಡ್ತಾ ಹೋಗೋಣ. ಆಹಾರ ಸರಪಳಿ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳ್ದೆ ಹಸಿರು ಸಸ್ಯಗಳು ಉತ್ಪಾದಕರು ಅಂತ. ಈ ಉತ್ಪಾದಕರು, ಈ ಹಸಿರು ಸಸ್ಯ, ಇಲ್ಲಿ ಹಸಿರು ಹೇಳ್ಕೊಳ್ಳಿ, ಗ್ರಾಸ್ ಅಂತ ಅನ್ಕೊಳ್ಳಿ, ಗ್ರಾಸ್. ಈ ಗ್ರಾಸ್ ನ ನೆಕ್ಸ್ಟ್ ಗ್ರಾಸ್ ಹೋಪರ್ ತಿನ್ನುತ್ತೆ, ಆ ಗ್ರಾಸ್ ಹೋಪರ್ ನ ನೆಕ್ಸ್ಟ್ ಫ್ರಾಗ್ ತಿನ್ನುತ್ತೆ, ಫ್ರಾಗ್ ನ ಸ್ನೇಕ್ ತಿನ್ನುತ್ತೆ, ಸ್ನೇಕ್ ನ ಈಗಲ್ ತಿನ್ನುತ್ತೆ. ಈ ತರ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಯಾರು ಯಾರನ್ನ ತಿಂತಾರೆ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಫುಡ್ ಚೈನ್ ಅಂತ ಕರಿತೀವಿ. ದ ಎನರ್ಜಿ ಟ್ರಾನ್ಸ್ಫರ್ ಆಫ್ ದ ಫುಡ್ ಎನರ್ಜಿ ಫ್ರಮ್ ಗ್ರೀನ್ ಪ್ಲಾಂಟ್ಸ್ ಥ್ರೂ ಅ ಸೀರೀಸ್ ಆಫ್ ಆರ್ಗಾನಿಸಮ್ ವಿತ್ ರಿಪೀಟೆಡ್ ಈಟಿಂಗ್ ಅಂಡ್ ಬೀಯಿಂಗ್ ಈಟನ್ ಇಸ್ ಕಾಲ್ಡ್ ಆಸ್ ಫುಡ್ ಚೈನ್. ಅಂದ್ರೆ ಹಸಿರು ಸಸ್ಯಗಳಿಂದ ಆಹಾರ ಶಕ್ತಿಯು ಒಂದು ಜೀವಿಗಳಿಂದ ಪದೇ ಪದೇ ತಾನು ತಿನ್ನುವ ಆಹಾರದಿಂದ ಆ ಶಕ್ತಿಯು ವರ್ಗಾವಣೆಯಾಗುವ ಆ ಕೊಂಡಿಯನ್ನು ನಾವು ಆಹಾರದ ಸರಪಳಿ ಅಂತ ಕರಿತೀವಿ. ಎಕ್ಸಾಂಪಲ್ ನಾನು ಹೇಳ್ದೆ, ಹಸಿರು ಹುಲ್ಲುಗಳು, ಮಿಡತೆಗಳು, ಕಪ್ಪೆ, ಹಾವು, ಮತ್ತೆ ಹಾವನ್ನು ತಿನ್ನುವಂತಹ ಗಿಡುಗ. ಈ ತರ ಫುಡ್ ಚೈನ್ ಅಲ್ಲಿ ನಾವು 2 ರೀತಿಯಾದಂತಹ ಫುಡ್ ಚೈನ್ ನ ನೋಡ್ಬೋದು. ಒಂದು ಸಸ್ಯಾಹಾರಿ ಆಹಾರ ಸರಪಳಿ ಅಥವಾ ಗ್ರೇಸಿಂಗ್ ಫುಡ್ ಚೈನ್, ಇನ್ನೊಂದು ಡೆಟ್ರಸ್ ಆಹಾರ ಸರಪಳಿ ಅಥವಾ ಡೆಟ್ರಸ್ ಫುಡ್ ಚೈನ್. ಅಂದ್ರೆ ಒಂದು ಸಸ್ಯಾಹಾರದಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಸತ್ತಿರುವಂತಹ ಅಥವಾ ಕೊಳೆತಿರುವಂತಹ ಪ್ರಾಣಿ ವರ್ಗದಿಂದ ಶುರುವಾಗುವಂತಹದ್ದು. 2 ರೀತಿಯ ಫುಡ್ ಚೈನ್ ನಾವು ನೋಡಿದ್ವಿ. ಈಗ 1 by 1 ನೋಡೋಣ. ಗ್ರೇಸಿಂಗ್ ಫುಡ್ ಚೈನ್ ಅಂದ್ರೆ ಹಸಿರು ಆಹಾರ ಸರಪಳಿ ಅಂದ್ರೆ ಏನು ಅಂದ್ರೆ, ಹಸಿರು ಆಹಾರ ಸರಪಳಿಯನ್ನು ಈ ಕನ್ಸ್ಯೂಮರ್ಸ್ ಪ್ಲಾಂಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅದು ಟೆರೆಸ್ಟ್ರಿಯಲ್ ಆಗಿರಬಹುದು ಅಥವಾ ಅದು ಅಕ್ವಾಟಿಕ್ ರೀಜನ್ ಅಲ್ಲಿ ಆಗಿರಬಹುದು. ಹುಲ್ಲು ಅಥವಾ ಮರ ಗಿಡಗಳು, ಪ್ರೊಡ್ಯೂಸರ್ಸ್ ಇಂದ ಯಾವ ಜಾಲ ಸ್ಟಾರ್ಟ್ ಆಗುತ್ತಲ್ಲ, ಆಹಾರ ಸರಪಳಿ, ಅದಕ್ಕೆ ನಾವು ಗ್ರೇಸಿಂಗ್ ಅಥವಾ ಸಸ್ಯಾಹಾರ ಸರಪಳಿ ಅಂತ ಕರಿತೀವಿ. ಎಲ್ಲೆಲ್ಲದಿರುತ್ತೆ ಅಂದ್ರೆ ಭೂಮಿಯ ಪರಿಸರ ವ್ಯವಸ್ಥೆಯಲ್ಲಿ ಹುಲ್ಲನ್ನು ಮರಿಹುಳು ತಿನ್ನುತ್ತದೆ, ಅದನ್ನು ಹಲ್ಲಿ ತಿನ್ನುತ್ತದೆ, ಹಲ್ಲಿಯನ್ನು ಹಾವು ತಿನ್ನುತ್ತದೆ. ಎಕ್ಸಾಂಪಲ್ ನಾವು ಅವಾಗಲೇ ನೋಡಿದ್ವಲ್ಲ, ಸಸ್ಯಾಹಾರದ ಆಹಾರ ಸರಪಳಿದ ಎಕ್ಸಾಂಪಲ್ ಸಸ್ಯಾಹಾರಕ್ಕೂ ಆಗುತ್ತೆ. ಯಾಕಂದ್ರೆ ಸಸ್ಯಾಹಾರ ಅಂತಂದ್ರೆ ಮೊದಲು ಪ್ಲಾಂಟ್ ಇಂದ ಅಥವಾ ಸಸ್ಯದಿಂದ ಅಥವಾ ಗಿಡದಿಂದ ತನ್ನ ಆಹಾರವನ್ನು ಬಳಸಿಕೊಂಡು ಅನಂತರ ಆಹಾರ ಸರಪಳಿ ರೂಪಿಸುತ್ತಾರೆ ಅಥವಾ ಅಂದ್ರೆ ಏನಾಗುತ್ತೆ, ಕ್ರಿಯೇಟ್ ಆಗುತ್ತದೆ. ಸೊ ಇದರಲ್ಲಿ ಜಲವಾಸಿಗಳು ಇರಬಹುದು ಅಥವಾ ಈಗ ಫೈಟೋಪ್ಲಾಂಕ್ಟನ್ ಝೂ ಪ್ಲಾಂಕ್ಟನ್ ತಿನ್ನುತ್ತೆ. ಅಂದ್ರೆ ಇವಾಗ ನದಿಯಲ್ಲಿ ಕೆಲವು ಗಿಡಗಳಿರುತ್ತಲ್ವಾ, ಆ ಗಿಡನ ಅಲ್ಲಿರುವಂತಹ ಮೀನ್ ತಿನ್ಬೋದು, ಆ ಚಿಕ್ಕ ಮೀನನ್ನ ದೊಡ್ಡ ಮೀನ್ ತಿನ್ಬೋದು. ಹೀಗೆ ಸಸ್ಯಾಹಾರದಿಂದ ಆಹಾರ ಸರಪಳಿ ಪ್ರಾರಂಭವಾಗುವುದನ್ನು ಗ್ರೇಸಿಂಗ್ ಫುಡ್ ಚೈನ್ ಅಥವಾ ಸಸ್ಯಾಹಾರ ಆಹಾರ ಸರಪಳಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಪ್ರೊಡ್ಯೂಸರ್ ಇದೊಂದು ಫ್ಲವರ್, ಇದು ಸಸ್ಯಾಹಾರ ಅಲ್ವಾ, ಇದು ಸಸ್ಯಾಹಾರ.
ನಂತರ ಈ ಹೂವನ್ನ ಎರೆಹುಳು ತಿನ್ನುತ್ತೆ, ಕ್ಯಾಟರ್ಪಿಲ್ಲರ್. ಈ ಎರೆಹುಳುವನ್ನು, ಸಾರಿ ಏನಂತಾರೆ ಇದಕ್ಕೆ, ಎರೆಹುಳು ಅಲ್ಲ, ಇದು ಕ್ಯಾಟರ್ಪಿಲ್ಲರ್ ಅಂದ್ರೆ ಅದಕ್ಕೆ ಒಂದು ಹುಳ, ನೀವು ಅದಕ್ಕೆ ಯಾವ ಹುಳ ಅಂತ ಕನ್ಸಿಡರ್ ಮಾಡಿ ಅಂತಂದ್ರೆ, ನನಗೆ ಅದ್ರ ಕನ್ನಡ ಹೆಸರು ನೆನಪಾಗ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಕ್ಯಾಟರ್ಪಿಲ್ಲರ್ ಒಂದು ಹೂವನ್ನು ತಿನ್ನುವಂತಹ ಒಂದು ಹುಳ, ಅದು ಯಾವುದೇ ಆಗಿರ್ಬೋದು. ಹರ್ಪುಳ ಅಂತ ಕರಿತೀವಿ ನಾವು, ಏರೋಪ್ಲೇನ್ ಹುಳ ಅಂತ ಕರಿತೀವಿ. ಹಾಗೆ ಯಾವ್ದಾದ್ರು ಒಂದು ಚಿಕ್ಕ ಹುಳ, ಗ್ರೀನ್ ಗ್ರಾಸ್ ಹೋಪರ್ ಅಂತಾನು ತಗೊಬಹುದು. ನೆಕ್ಸ್ಟ್ ಈ ಕ್ಯಾಟರ್ಪಿಲ್ಲು ಅಂತ ತಿನ್ನುವಂತ ಕಪ್ಪೆ, ಇದು ಕನ್ಸ್ಯೂಮರ್. ಇವಾಗ ಇಲ್ಲಿ ಸಸ್ಯಾಹಾರ ಇದ್ದಿದ್ದು ಇಲ್ಲಿಗೆ ಬಂದಾಗ ಮಾಂಸಾಹಾರ ಆಯ್ತು. ಈ ಕಪ್ಪೆಯನ್ನು ತಿನ್ನುವಂತಹ ಹಾವು ಇದು ಕೂಡ ಮಾಂಸಾಹಾರಿ. ಈ ಹಾವನ್ನು ತಿನ್ನುವಂತಹ ಈ ಗಿಡುಗ ಅಥವಾ ಗೂಬೆ, ಇದು ಕೂಡ ಮಾಂಸಾಹಾರಿ. ಹಿಂಗೆ ಗ್ರೇಸಿಂಗ್ ಚೈನ್ ಹೋಗ್ತಾ ಹೋಗುತ್ತೆ, ಸಸ್ಯಾಹಾರದಿಂದ ಶುರುವಾಗಿ ಮಾಂಸಾಹಾರ ತನಕ ಹೋಗುವಂತಹದ್ದು ಇದು ಹಸಿರು ಅಥವಾ ಸಸ್ಯಾಹಾರ ಆಹಾರ ಸರಪಳಿ ಅಂತ ಕರಿತೀವಿ. ನೆಕ್ಸ್ಟ್ ಡೆಟ್ರಸ್ ಫುಡ್ ಚೈನ್. ಡೆಟ್ರಸ್ ಫುಡ್ ಚೈನ್ ಅಂದ್ರೆ ಈ ರೀತಿಯ ಆಹಾರ ಸರಪಳಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಕೊಳೆತಿರುವ ಪ್ರಾಣಿ ಅಥವಾ ಪಕ್ಷಿಗಳು, ಕೊಳೆತಿರುವ ಪ್ರಾಣಿ ಆಗಿರಬಹುದು, ಪಕ್ಷಿ ಆಗಿರಬಹುದು, ಅಥವಾ ಗಿಡ ಆಗಿರಬಹುದು. ಯಾಕೆಂದ್ರೆ ಗಿಡದಲ್ಲೂ ಕೂಡ ಕೆಲವು ಇದನ್ನ ಬ್ಯಾಕ್ಟೀರಿಯಾಗಳು ತಿನ್ನುತ್ತೆ. ಸೊ ಅಂತಹ ಕಡೆಯಿಂದ ಸ್ಟಾರ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಮುಂದೆ 1 by 1 ಸರಪಳಿಯಾಗಿ ಹೋಗುವಂತದಕ್ಕೆ ಡೆಟ್ರಿಟಸ್ ಫುಡ್ ಚೈನ್ ಅಂತ ಕರಿತೀವಿ. ಇದು ಸತ್ತ ಅಥವಾ ಸಾವಯವ ವಸ್ತು ಆಹಾರ ನೀಡುವ ಜೀವಗಳಿಗೆ ಡೆಟ್ರಿವೋರಸ್ ಅಥವಾ ಡಿಕಂಪೋಸರ್ಸ್ ಎಂದು ಕರೆಯಲಾಗುತ್ತದೆ. ಭೂಮಂಡಲದ ಪರಿಸರ ವ್ಯವಸ್ಥೆಯಲ್ಲಿ ಇದು ಸಸ್ಯಾಹಾರ ಆಹಾರ ಸರಪಳಿ ಮೂಲಕಕ್ಕಿಂತ ಹೆಚ್ಚಿನ ಪ್ರಮಾಣದ ಶಕ್ತಿಯು ಡೆಟ್ರಸ್ ಆಹಾರ ಸರಪಳಿಯ ಮೂಲಕ ಹರಿಯುತ್ತದೆ. ಇದು ವೆರಿ ಇಂಪಾರ್ಟೆಂಟ್, ನಿಮಗೆ ಸೆಂಟೆನ್ಸ್ ಅಲ್ಲಿ ಕೇಳುವಂತಹದ್ದು. ಎನರ್ಜಿ ಅಂದ್ರೆ ಆಹಾರದ ಶಕ್ತಿಯು ಯಾವುದರಲ್ಲಿ ಯಾವ ಫುಡ್ ಚೈನ್ ಅಲ್ಲಿ ಜಾಸ್ತಿ ಇದೆ ಅಂದ್ರೆ, ಡಿಟ್ರೆಸ್ ಅಲ್ಲಿ ಜಾಸ್ತಿ ಇದೆಯಾ ಪ್ರಮಾಣದ ಶಕ್ತಿ, ಅಥವಾ ಗ್ರೇಸಿಂಗ್ ಅಲ್ಲಿ ಜಾಸ್ತಿ ಇದೆಯಾ ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕು, ಡಿಟ್ರೆಸ್ ಫುಡ್ ಚೈನ್ ಅಲ್ಲಿ ಫ್ಲೋಸ್ ಆಫ್ ಎನರ್ಜಿ ಜಾಸ್ತಿ ಇರುತ್ತೆ. ಲಾರ್ಜ್ ಅಂಡ್ ಫ್ರಾಕ್ಷನ್ ಅಲ್ಲಿ ಡೆಟ್ರಸ್ ಫುಡ್ ಚೈನ್ ಅಲ್ಲಿ ಎನರ್ಜಿ ಇರುತ್ತದೆ. ಸೊ ದಯವಿಟ್ಟು ಇದನ್ನ ಒಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಎನರ್ಜಿ ಡೆಟ್ರಸ್ ಅಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಸಸ್ಯಾಹಾರ ಆಹಾರ ಸರಪಳಿಗೆ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ನ ಟಫ್ ಮಾಡ್ಬೇಕಂದ್ರೆ ಅವರು ಕಂಪೇರೇಟಿವ್ ಆಗಿ ಕ್ವಶನ್ ಕೇಳಬಹುದು. ಇಲ್ಲಿ ನೋಡಿ, ಡೆಡ್ ಲೀವ್ಸ್ ನ ವುಡ್ ಲವ್ಸ್ ತಿನ್ನುತ್ತೆ. ಅದಾದ್ಮೇಲೆ ಇದನ್ನ ಬ್ಲಾಕ್ ಬರ್ಡ್ ಅಥವಾ ಬರ್ಡ್ ತಿನ್ನುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಪ್ರಮಾಣದ ಎನರ್ಜಿ ಮಟ್ಟ ಜಾಸ್ತಿ ಇರುತ್ತೆ, ಮತ್ತೆ ಇಲ್ಲಿಂದ ಇಲ್ಲಿಗೆ. ಸೊ ಡೆಟ್ರಸ್ ಅಲ್ಲಿ ಎನರ್ಜಿ ಲೆವೆಲ್ ಹೈ ಇರುತ್ತೆ. ಸೊ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಪಾಯಿಂಟ್. ಎಕ್ಸಾಂಪಲ್ ನೋಡೋಣ, ಈಗ ರೀಸೆಂಟ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ವಿತ್ ರೆಫರೆನ್ಸ್ ಟು ದಿ ಫುಡ್ ಚೈನ್ ಇನ್ ಎಕೋಸಿಸ್ಟಮ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ಗಾನಿಸಮ್ ಇಸ್ ನೌನ್ ಆಸ್ ಡಿಕಂಪೋಸರ್. ಅಂದ್ರೆ ಈ ಕೆಳಗಿನವುಗಳಲ್ಲಿ ಡಿಕಂಪೋಸರ್ ಯಾವುದು? ವೈರಸ್, ಫಂಗೈ, ಬ್ಯಾಕ್ಟೀರಿಯಾ. ಒಂದು ನೆನಪಿಟ್ಕೊಳ್ಳಿ, ಡಿಕಂಪೋಸರ್ ಅಂದ್ರೆ ಒಂದು ಸತ್ತಿರುವ ಪ್ರಾಣಿಯನ್ನು ತಿಂದು ಅದನ್ನ ಡಿಕಂಪೋಸ್ ಮಾಡೋದು. ಸೊ ನಿಮ್ಗೆ ಇನ್ನು ಒಂದೇ ಒಂದು ಆನ್ಸರ್, ಇದ್ರಲ್ಲಿ ಒಂದೇ ಒಂದು ನಿಮ್ಗೆ ಹಿಂಟ್ ಗೊತ್ತಿದ್ರು ಇದಕ್ಕೆ ಆನ್ಸರ್ ಮಾಡ್ತೀರಾ. ವೈರಸ್ಗೆ ಹೋಸ್ಟ್ ಜೀವ ಇರಬೇಕು, ಸತ್ತಿರೋದಲ್ಲ, ಜೀವ ಇರಬೇಕು ವೈರಸ್ ಅದರದ್ದು ಕೆಲಸ ಮಾಡಕ್ಕೆ. ಸೊ ಇಫ್ ಯು ರಿಮೂವ್ ದ ವೈರಸ್, ಆನ್ಸರ್ ಇಸ್ ಫಂಗೈ ಅಂಡ್ ಬ್ಯಾಕ್ಟೀರಿಯಾ. ಸಿ, ಇದು ಬೇಸಿಕ್ UPSC ಕ್ವಶನ್, ಇದನ್ನೇ ತೆಗೆದ್ಬಿಟ್ಟು PSI ಅಲ್ಲಿ ಹಾಕ್ಬೋದು ಅಥವಾ ಗ್ರೂಪ್ C ಅಲ್ಲಿ ಹಾಕ್ಬೋದು. ಸೊ ಬಿ ಕೇರ್ಫುಲ್. ದೆನ್ ಕಮ್ಸ್ ವಿಚ್ ಚೈನ್ ಇಸ್ ಕರೆಕ್ಟ್? ಡಯಟಮ್ಸ್, ಕ್ರಾಕ್ಟೇಸಿಯಸ್, ಹೆರಿಂಗ್. ಇದು ಡೈರೆಕ್ಟ್ ಆಗೇನೆ ಕೊಟ್ಟಿದ್ದಾರೆ. ಡಯಟಮ್ಸ್ ಅಂದ್ರೆ ಕೆಲವು ಜಲಚರಗಳು, ಕ್ರಾಕ್ಟಸ್ ಅಂದ್ರೆ ಏಡಿ, ಚಿಕ್ಕ ಒಂದು ಆ ತರದ್ದು, ಹ್ಯಾರಿಂಗ್ ಅಂದ್ರೆ ಈ ಏಡಿಯನ್ನು ತಿಂದು ಬದುಕುವಂಥದ್ದು. ಸೊ ಆನ್ಸರ್ ಇಸ್ ಎ. ಇವೆಲ್ಲ UPSC ಕ್ವಶನ್ಸ್ ಹಾಕಿದ್ದೀನಿ, ಯಾಕಂದ್ರೆ ಎನ್ವೈರನ್ಮೆಂಟಲ್ಲಿ ಯೂಶುವಲಿ ಕಮ್ಮಿ ಕ್ವಶನ್ಸ್ ಇಲ್ಲಿ ತನಕ ಕೇಳಿರೋದು. ಬಟ್ ಇವಾಗ ರೀಸೆಂಟ್ ಬ್ಯಾಕ್ವರ್ಡ್ ಎಕ್ಸಾಮ್ಸ್, ಫ್ರೀ ಎಕ್ಸಾಮ್ಸ್ ಇತ್ತಲ್ಲ, ಅದರಲ್ಲೆಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕ್ವಶನ್ ಲೆವೆಲ್ ಹೆಂಗೂ ಕೇಳಬಹುದು ಅಂತ. ಸೊ ಯು ಹ್ಯಾವ್ ಟು ಗೋ ಥ್ರೂ ದ ವರ್ಲ್ಡ್ UPSC, CDS, NDA ಕ್ವಶನ್ ಪೇಪರ್. ದೆನ್ ಫುಡ್ ವೆಬ್, ಈ ಆಹಾರ ಸರಪಳಿ ಆಯ್ತು. ಆಹಾರ ಜಾಲ ಅಂತಂದ್ರೆ ಇಂಟರ್ಲಿಂಕಿಂಗ್ ಆಫ್ ಮೆನಿ ಫುಡ್ ಚೈನ್ಸ್. ಇವಾಗ ಇದು ಒಂದು ಫುಡ್ ಚೈನ್ 1, ಫುಡ್ ಚೈನ್ 2, ಫುಡ್ ಚೈನ್ 3 ಅಂದ್ರೆ ಈ ತರ ಇಂಟರ್ಲಿಂಕ್ ಮಾಡುವಂತಹದ್ದು, ಎಲ್ಲಿ ಹೋಗಿ ಈ ತರ, ಅದಕ್ಕೆ ನಾವು ಆಹಾರ ಜಾಲ ಅಂತ ಕರಿತೀವಿ. ಇದು ಹೆಂಗಾಗುತ್ತೆ ಅಂತಂದ್ರೆ, ಆಹಾರ ಜಾಲವು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವಿನ ಎಲ್ಲಾ ಸಂಭಾವ್ಯ ವರ್ಗಗಳನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹುಲ್ಲನ್ನ
ಗ್ರಾಸ್ ಹಾಪರ್ ತಿನ್ಬೋದು, ಅಥವಾ ನೆಕ್ಸ್ಟ್ ಗ್ರಾಸ್ ಹಾಪರ್ನ ಕಪ್ಪೆ ತಿನ್ಬೋದು, ಕಪ್ಪೆನ ಹಾವು ತಿನ್ಬೋದು. ಮತ್ತೆ ಇನ್ನು ನೆಕ್ಸ್ಟ್ ಹುಲ್ಲನ್ನ ಡೈರೆಕ್ಟ್ ಆಗಿ ಮೊಲ ತಿನ್ಬೋದು, ಮೊಲನ ಡೈರೆಕ್ಟ್ ಆಗಿ ಹುಲಿ ತಿನ್ಬಹುದು. ಈ ತರ ಯಾವ ಯಾವ ಪಾಸಿಬಲ್ ಸರಪಳಿಗಳಿರುತ್ತೆ, ಆಹಾರ ಸರಪಳಿಗಳು, ಅವುಗಳೆಲ್ಲವನ್ನು ಜೋಡಿಸುವಂತದ್ದು ಆಹಾರ ಜಾಲ. ಯಾಕಂತಂದ್ರೆ ಮೋರ್ ದೆನ್ ಒಂದು ಯಾವ್ದಾದ್ರು ಒಂದು ಆಹಾರ ಸರಪಳಿ ಕಟ್ಟಾಯ್ತು ಅಂತಂದ್ರೆ ಅದು ಹೋಲ್ ಎಕೋಸಿಸ್ಟಮ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಯಾವ್ದಾದ್ರು ಒಂದು ಕೊಂಡಿ ಅದು ಕಳ್ಚಿದ್ರು ಕೂಡ ಸರಪಳಿದು, ಅದು ಕಂಪ್ಲೀಟ್ ಎಕೋಸಿಸ್ಟಮ್ ಮೇಲೆ ಪರಿಣಾಮ ಬೀಳುತ್ತದೆ. ಹಂಗಾಗಿ ಇಂಟರ್ಲಿಂಕ್ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದ್ ಹೋದಾಗ ಸ್ವಲ್ಪ ಅದನ್ನ ರೆಡ್ಯೂಸ್ ಮಾಡ್ಬೋದು, ಯಾಕಂದ್ರೆ ಇನ್ನೊಂದ್ ಕಡೆ ಅದನ್ನ ಮ್ಯಾನೇಜ್ ಮಾಡ್ಬಿಟ್ಟು. ಸೊ ಆಹಾರ ಜಾಲಕ್ಕೂ ಮತ್ತೆ ಆಹಾರ ವೆಬ್ಗೂ ಇರುವಂತದ್ದು ಏನಂದ್ರೆ ಮಲ್ಟಿಪಲ್ ಇಂಟರ್ಲಿಂಕ್ಡ್ ಆಫ್ ಫುಡ್ ಚೈನ್ ಮೇಕ್ಸ್ ಅ ವೆಬ್, ಫುಡ್ ವೆಬ್. ಬಟ್ ಫುಡ್ ಚೈನ್ ಅಂದ್ರೆ ಇಂಟರ್ಲಿಂಕಿಂಗ್ ಆಫ್ ದ, ಈಗ ಪ್ರೊಡ್ಯೂಸರ್ ನ ನೆಕ್ಸ್ಟ್ ಕನ್ಸ್ಯೂಮರ್ ತಿನ್ನುತ್ತೆ, ಅದು ಪ್ರೈಮರಿ ಕನ್ಸ್ಯೂಮರೋ ಸೆಕೆಂಡರಿ ಕನ್ಸ್ಯೂಮರೋ, ಈ ತರ ಫುಡ್ ಅದರಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಬರುತ್ತೆ, ಮತ್ತೆ ಡೆಟ್ರಿಟಸ್ ಫುಡ್ ಚೈನ್ ಬರುತ್ತೆ. ಎರಡು ಫುಡ್ ಚೈನ್ಗಳನ್ನ ಇಂಟರ್ಲಿಂಕ್ ಮಾಡುವಂತದ್ದೇ ಫುಡ್ ವೆಬ್ ಅಥವಾ ಆಹಾರ ಜಾಲ. ನೋಡಿ ಇಲ್ಲಿ ಗ್ರಾಸ್ನ ರ್ಯಾಬಿಟ್ ತಿನ್ಬೋದು, ರ್ಯಾಬಿಟ್ನ ಹಾಕ್ ತಿನ್ಬೋದು, ಗ್ರಾಸ್ನ ಗ್ರಾಸ್ ಹಾಪರ್ ತಿನ್ಬೋದು, ಗ್ರಾಸ್ ಹಾಪರ್ನ ಲಿಸರ್ಡ್ ತಿನ್ಬೋದು, ಲಿಸರ್ಡ್ನ ಇದು ತಿನ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಹಾಕ್ ಅಂದ್ರೆ ಗಿಡುಗ ಇದನ್ನ ತಿನ್ಬೋದು. ಈ ಮೌಸ್ ಅಥವಾ ಮೈಸ್ ವಾಟ್ ಎವರ್, ಇದು ಗ್ರಾಸ್ ತಿನ್ಬೋದು, ಇದನ್ನ ಡೈರೆಕ್ಟ್ ಆಗಿ ಹಾಕ್ ತಿನ್ಬೋದು, ಇಲ್ಲ ಹಾವಿನ ಮೂಲಕ ಹದ್ದು ತಿನ್ಬಹುದು. ಈ ತರ ಒಂದು ಸರಪಳಿ, ಆಹಾರ ಸರಪಳಿಯನ್ನು ಇಂಟರ್ಲಿಂಕ್ ಮಾಡುವುದಕ್ಕೆ ಆಹಾರ ಜಾಲ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಬೇಕು ಆಹಾರ ಜಾಲ ಮತ್ತೆ ಆಹಾರ ಸರಪಳಿಗೆ ಇರುವಂತಹ ವ್ಯತ್ಯಾಸವನ್ನು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಆಹಾರ ಜಾಲ ಅಂದ್ರೆ ಅಂತ ಹೇಳ್ಬಿಟ್ಟು ಆಹಾರ ಸರಪಳಿದು ಡೆಫಿನೇಷನ್ ಕೊಡ್ಬೋದು, ಆಹಾರ ಸರಪಳಿ ಅಂತ ಹೇಳಿ ಆಹಾರ ಜಾಲದ್ದು ಡೆಫಿನೇಷನ್ ಕೊಡ್ಬೋದು. ಸೊ ದಯವಿಟ್ಟು ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದೀಸ್. ನೆಕ್ಸ್ಟ್ ನೋಡಿ, ವಿತ್ ರೆಫರೆನ್ಸ್ ಟು ಫುಡ್ ಚೈನ್ ಇನ್ ಎಕೋಸಿಸ್ಟಮ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಫುಡ್ ಚೈನ್ ಇಲ್ಲುಸ್ಟ್ರೇಟ್ the order which chain is organism feed upon each other. Food chain are found within the population. Within the population ನ ನಾನು ಅಲ್ಲಿ ಡಿಫ್ರೆಂಟ್ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮ್ಮ ಆನ್ಸರ್ 2 ನ ತಪ್ಪು ಮಾಡಿದ್ರೆ ಯು ಕ್ಯಾನ್ ಆನ್ಸರ್. ಫುಡ್ ಚೈನ್ ಇಲ್ಲುಸ್ಟ್ರೇಟ್ ದ ನಂಬರ್ಸ್. ಫುಡ್ ಚೈನ್ ನಂಬರ್ಸ್ ಎಲ್ಲಾದ್ರೂ ಇದು ಮಾಡುತ್ತೆ ಅಂತ ಹೇಳಿದೀವ. ಸೊ ನಂಬರ್ಸ್ ಬಗ್ಗೆ ಎಲ್ಲೂ ಮಾತಾಡದೇ ಇರೋದ್ರಿಂದ ಆನ್ಸರ್ 1 ಆಗುತ್ತೆ. ಸೊ ದಯವಿಟ್ಟು UPSC ಹಳೆ ಕ್ವಶನ್ ಪೇಪರ್ ನ ನೋಡಿ, ಇವೆಲ್ಲ ಡೈರೆಕ್ಟ್ UPSC ಕ್ವಶನ್ ಪೇಪರ್. ನಂಗೆ ಅರ್ಥ ಆಗುತ್ತೆ ಕನ್ನಡ ಮೀಡಿಯಂ ಅವ್ರಿಗೆ ಸ್ವಲ್ಪ ಟಫ್ ಆಗ್ಬೋದು, ಬಟ್ PSI ಯಾರು ಬರೀತಿದ್ದೀರಾ ಅವರಿಗೆ ಬೇಸಿಕ್ ಇಂಗ್ಲಿಷ್ ಬೇಕೇ ಬೇಕು. ದಯವಿಟ್ಟು ಇನ್ನ ಕನ್ನಡದಲ್ಲಿ ಮಾಡಿ ಅಂತ ಕೇಳ್ಬೇಡಿ, ನನ್ಗೆ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಐ ವಿಲ್ ಟ್ರೈ ಮೈ ಬೆಸ್ಟ್. ಅಂಡ್ ನನಗೇನಂದ್ರೆ ನೀವು ಸ್ವಲ್ಪ ಇಂಗ್ಲಿಷ್ ಕಲಿಯೋದ್ರಲ್ಲಿ ತಪ್ಪೇ ಇಲ್ಲ. ಬೈಲಿಂಗ್ವಲ್ ನ ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ಗುಡ್ ಫಾರ್ ನಿಮ್ಗೆ ಇಂಗ್ಲಿಷ್ ನಾಲೆಡ್ಜ್. ನಾನು ಇಂಗ್ಲಿಷ್ ಬೇಕೇ ಬೇಕಂತ ಹೇಳ್ತಾ ಇಲ್ಲ, ಬಟ್ ಇಂಗ್ಲಿಷ್ ನೆಸೆಸರಿ ಇದ್ದೇ ಇದೆ. ಈಗ PSI ಅಲ್ಲಿ 20 ಮಾರ್ಕ್ಸಿಗೆ ಇಂಗ್ಲಿಷ್ ಇದೆ, ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್ ಮತ್ತೆ ಇಂಗ್ಲಿಷ್ ಟು ಕನ್ನಡ. ಸೊ ನೀವು ಪ್ರತಿಯೊಂದನ್ನು ಕನ್ನಡದಲ್ಲಿ ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೆಂಟ್. ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ ಆಗೋದಿಲ್ಲ. ಇವಾಗ ಫುಡ್ ವೆಬ್ ನ ನೋಡಿದಾಗ ನಮ್ಗೆ ಯಾವ ಒಂದು ಸ್ಪೀಸಿ ಮತ್ತೆ ಇನ್ನೊಂದು ಸ್ಪೀಸಿನ ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಇಂಟರಾಕ್ಷನ್ ಆದಾಗ ಪಾಸಿಟಿವ್ ಇದ್ರೆ ಅದಕ್ಕೆ ಏನ್ ಹೆಸರು, ಪಾಸಿಟಿವ್ ನೆಗೆಟಿವ್ ಇದ್ರೆ ಅದಕ್ಕೆ ಏನ್ ಹೆಸರು, ನೆಗೆಟಿವ್ ಇದ್ರೆ ಏನ್ ಹೆಸರು, ಅದನ್ನ ನೋಡ್ತಾ ಹೋಗೋಣ. ಪ್ರೆಡಿಷನ್ ಅಂದ್ರೆ ಒಂದು ಸ್ಪೀಸಿಗೆ ಬೆನಿಫಿಟ್. ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸ್ಪೀಸಿಗೆ ಹಾರ್ಮ್ ಆಗುತ್ತೆ. ಎಕ್ಸಾಂಪಲ್ ಯಾವುದು? ಊಫ್ ಹಂಟಿಂಗ್ ಫಾರ್ ಕನ್ಸ್ಯೂಮಿಂಗ್ ದ ಡಿಯರ್ ಅಂದ್ರೆ ಪ್ರೆಡಿಷನ್. ಈಗ ತೋಳ ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗೋದು, ಅದು ಪ್ರಿಡಿಷನ್ ಆಗುತ್ತೆ. ಅಂದ್ರೆ ಒಂದು ಸ್ಪೀಸಿ ಬೆನಿಫಿಟ್ ಆಗುತ್ತೆ, ಇನ್ನೊಂದು ಹಾರ್ಮ್ ಆಗುತ್ತೆ. ದೆನ್ ಕಮ್ಸ್ ಪ್ಯಾರಾಸಿಟಿಸಮ್. ಇದರಲ್ಲಿ ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಇನ್ನೊಂದಕ್ಕೆ ಹಾರ್ಮ್ ಆಗುತ್ತೆ. ಟಿಕ್ಸ್ ಫೀಡಿಂಗ್ ಆನ್ ದ ಬ್ಲಡ್ ಆಫ್ ದಿ ಮ್ಯಾಮಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾಯಿಯಲ್ಲಿ ಟಿಕ್ಸ್ ಇರುತ್ತಲ್ವಾ, ಪ್ಯಾರಾಸಿಟ್ ಅಂತ ಕರೀತಾರೆ ಅದಕ್ಕೆ. ಸೊ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಇನ್ನೊಂದು ಒಂದು ಹೋಸ್ಟ್ ಇರುತ್ತೆ, ಅದ್ರೊಳಗೆ ಟಿಕ್ಸ್. ಈಗ ಲೈಸ್ ಅಂತ ಯೂಶುವಲಿ ಚಿಕ್ಕ ಮಕ್ಳಿಗೆ ಮುಂಚೆ ಎಲ್ಲ ಸ್ಕೂಲ್ಗೆ ಹೋಗೋ ಹುಡುಗಿರಲ್ಲಿ ಮುಂಚೆ ಇರ್ತಾ ಇತ್ತು ಲೈಸ್. ಅದು ಇದಕ್ಕೆ ಬೆನಿಫಿಟ್ ಇತ್ತು ಲೈಸಿಗೆ, ಬಟ್ ಆ ಹೋಸ್ಟ್ ಯಾರ ತಲೆಯಲ್ಲಿ ಇರುತ್ತೆ ಅವ್ರಿಗೆ ಹಾರ್ಮ್ ಆಗ್ತಿತ್ತು. ಸೊ ದಟ್ ಈಸ್ ಪ್ಯಾರಾಸೈಟ್. ದೆನ್ ಕಮ್ಸ್ ಕಾಂಪಿಟೇಷನ್ ಅಲ್ಲಿ ಎರಡಕ್ಕೂ ಹಾರ್ಮ್. ಲಯನ್ ಅಂಡ್ ಟೈಗರ್ ಆರ್ ಫೈಟಿಂಗ್ ಫಾರ್ ದ ಸೇಮ್ ಪ್ರೆ, ಬೋತ್ ಇನ್ ದ ಹಾರ್ಮ್. ಅಂಡ್ ಮ್ಯೂಚುವಲಿಸಮ್ ಅಂದ್ರೆ ಬೋತ್ ಬೆನಿಫಿಟ್. ಅಂದ್ರೆ ಬೀಸ್ ಅಂದ್ರೆ ಜೇನುನೊಣಗಳು ಪಾಲಿನೇಟ್ ಮಾಡುತ್ತಲ್ವಾ, ಜೇನುನೊಣಗಳು
ಪಾಲಿನೇಟ್ ಮಾಡುತ್ತಲ್ವಾ ಹೂಗಳಿಗೆ. ಸೊ ಅಲ್ಲಿ ಅದು ಮಕರಂದವನ್ನು ಹೀರುತ್ತದೆ, ಜೊತೆಗೆ ಆ ಹೂವು ಹಣ್ಣಾಗೋಕ್ಕೂ ಹೆಲ್ಪ್ ಆಗುತ್ತೆ. ದಟ್ ಈಸ್ ಮ್ಯೂಚುವಲಿಸಮ್. ದೆನ್ ಕಮೆನ್ಸಲಿಸಮ್ ಅಂದ್ರೆ ಒಂದು ಸ್ಪೀಸಿಗೆ ಬೆನಿಫಿಟ್, ಇನ್ನೊಂದಕ್ಕೆ ಹಾರ್ಮ್ಲೆಸ್. ಅಂದ್ರೆ ಯಾವ್ದು ಎಕ್ಸಾಂಪಲ್ ಕೊಡ್ಬೋದು ಅಂತ ಅಂದ್ರೆ ಬರ್ನಾಕಲ್ ವೇಲ್ ಟ್ರಾನ್ಸ್ಪೋರ್ಟ್ ಅಂಡ್ ಆಕ್ಸೆಸ್ ಟು ದಿ ಫುಡ್. Barnacles attaching to the whales for transport and access for the food without affecting the whale. ವೇಲ್ ಅಂದ್ರೆ ತಿಮಿಂಗಿಲದಲ್ಲಿ ಅಲ್ಲಿ ಒಂದು ಬರ್ನಾಕಲ್ ಅಂತ ಒಂದು ಜೀವಿ ಬರುತ್ತೆ, ಅದು ವೇಲ್ಗೆ ತಲೆ ಮೇಲೆ ಅಥವಾ ಈ ಕುತ್ತಿಗೆ ಹತ್ರ ಕುತ್ಕೊಂಡಿರುತ್ತೆ. ಅದರಿಂದ ವೇಲ್ಗೆ ಯಾವುದೇ ರೀತಿ ಇದಾಗೋದಿಲ್ಲ, ಏನು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಆ ಬರ್ನಾಕಲ್ ಅನ್ನೋ ಒಂದು ಜೀವಿಗೆ ಫುಡ್ ನ ಆಕ್ಸೆಸ್ಗೆ ಅಥವಾ ಇನ್ನೊಂದಕ್ಕೆ ಒಂದ್ ಪ್ಲೇಸಿಂದ ಇನ್ನೊಂದ್ ಪ್ಲೇಸಿಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಕಮೆನ್ಸಲಿಸಮ್. ಇಲ್ಲಿ ನಿಮ್ಗೆ ಯೂಶಲಿ ಕನ್ಫ್ಯೂಸ್ ಆಗೋದು ಕಮೆನ್ಸಲಿಸಮ್ ಮತ್ತೆ ಅಮೆನ್ಸಲಿಸಮ್. ಕಮೆನ್ಸಲಿಸಮ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಒಂದಕ್ಕೆ ಪಾಸಿಟಿವ್ ಇನ್ನೊಂದಕ್ಕೆ ನೆಗೆಟಿವ್. ದೆನ್ ಕಮ್ಸ್ ಅಮೆನ್ಸಲಿಸಮ್ ಅಂತಂದ್ರೆ ಅಥವಾ ಹರ್ಬಿವೋರಿ, ಒಂದಕ್ಕೆ ಪಾಸಿಟಿವ್ ಮತ್ತೆ ಒಂದಕ್ಕೆ ನೆಗೆಟಿವ್ ಆಗುತ್ತೆ. ದಿಸ್ ಫಾರ್ಮ್ ಕನ್ಸಂಪ್ಷನ್ ವೇರ್ ಆರ್ಗಾನಿಸಮ್ ಪ್ರಿನ್ಸಿಪಲಿ ಈಟ್ ಪ್ಲಾಂಟ್ಸ್, ಆಲ್ಗೆ ಆರ್ ಫೋಟೋಸಿಂಥೆಸಿಸ್, ಡಿಯರ್ ಈಟಿಂಗ್ ಪ್ರೇರಿ ಗ್ರಾಸ್. ಅಂಡ್ ಡಿಕಂಪೋಸಿಷನ್ ಬೆನಿಫಿಟ್ಸ್, ಒಂದಕ್ಕೆ ಬೆನಿಫಿಟ್ಸ್, ಇನ್ನೊಂದು ಡೆಡ್ ಅಥವಾ ಇದಾಗಿರುತ್ತೆ. ಸೊ ಏನೂ ತೊಂದರೆ ಇಲ್ಲ. ಫಂಗೈ ಅಥವಾ ಬ್ಯಾಕ್ಟೀರಿಯಾಸ್ ಡೆಡ್ ಆಗಿರುವಂತಹ ಎನಿಮಲ್ ನ ಬ್ರೇಕ್ ಮಾಡುತ್ತೆ. ಸೊ ದಯವಿಟ್ಟು ಆಲ್ ದೀಸ್ ಮ್ಯೂಚುವಲಿಸಮ್, ಪ್ರಿಡಿಷನ್, ಪ್ಯಾರಾಸೈಟ್, ಅಮೆನ್ಸಲಿಸಮ್, ಕಾಂಪಿಟೇಷನ್ ಮತ್ತೆ ಕಮೆನ್ಸಲಿಸಮ್, ಹರ್ಬಿವೋರಿ ಅಂಡ್ ಡಿಕಂಪೋಸಿಷನ್, ಇವೆಲ್ಲವನ್ನು 2 times ನೆನ್ಪಿಟ್ಕೊ, ಸ್ವಲ್ಪ ರಿಮೆಂಬರ್ ಮಾಡ್ಕೊಳ್ಳಿ. ಸೊ ದಟ್ ಇದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನಿಮ್ಗೆ ಕ್ವಶನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ದಯವಿಟ್ಟು ಇದನ್ನ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ದೆನ್ ಕಮ್ಸ್ ಪಿರಾಮಿಡ್. ಈ ಪಿರಾಮಿಡ್ ಅಲ್ಲಿ ನಾವು ಏನಕ್ಕೆ ಪಿರಾಮಿಡ್ ನ ಯೂಸ್ ಮಾಡ್ತೀವಿ ಅಂತಂದ್ರೆ, ಟ್ರಾಪಿಕ್ ಲೆವೆಲ್ ಡಿಫ್ರೆಂಟ್ ಆರ್ಗಾನಿಸಮ್ ಬೇಸ್ಡ್ ಆನ್ ದ ಎಕಲಾಜಿಕಲ್ ಪೊಸಿಷನ್ಗೆ ಇದಕ್ಕೆ ಪಿರಾಮಿಡ್ ಇದನ್ನ ಕರಿತೀವಿ. ಈ ಪಿರಾಮಿಡ್ ಅಲ್ಲಿ ಏನು ಅಂತಂದ್ರೆ, specific tropic level and length of each bar represent the total number of individual or biomass or energy. ಈ ಪಿರಾಮಿಡ್ ಅಲ್ಲಿ 3 ಇರುತ್ತೆ, ನಂಬರ್ಸ್, ಎನರ್ಜಿ ಅಂಡ್ ಬಯೋಮಾಸ್. ಇದನ್ನ 1 by 1 ನೋಡ್ತಾ ಹೋಗೋಣ. ಈ ನಂಬರು, ಎನರ್ಜಿ ಮತ್ತೆ ಬಯೋಮಾಸ್ ನ ಯಾವ ಟ್ರಾಪಿಕಲ್ ಹೆಂಗಿದೆ ಅಂತ ಹೇಳೋದಕ್ಕೆ, ಆ ಎಕಲಾಜಿಕಲ್ ಪೊಸಿಷನ್ ತಿಳ್ಕೊಳ್ಳೋಕೋಸ್ಕರನೇ ಈ ಪರಿಸರ ಪಿರಾಮಿಡ್ ಅಥವಾ ಎಕಲಾಜಿಕಲ್ ಪಿರಾಮಿಡ್ ನ ನಾವು ಓದ್ತೀವಿ, ಅಥವಾ ಇದಕ್ಕೆ ಆ ಎಕಲಾಜಿಕಲ್ ಪಿರಾಮಿಡ್ ಅಂತ ಕರಿತೀವಿ. ಎಕಲಾಜಿಕಲ್ ಪಿರಾಮಿಡ್ ಅಲ್ಲಿ 3 ಕ್ಯಾಟಗರೀಸ್ ಇದೆ: ಪಿರಾಮಿಡ್ಸ್ ಆಫ್ ನಂಬರ್, ಪಿರಾಮಿಡ್ಸ್ ಆಫ್ ಬಯೋಮಾಸ್, ಪಿರಾಮಿಡ್ ಆಫ್ ಎನರ್ಜಿ ಅಥವಾ ಪ್ರೊಡಕ್ಟಿವಿಟಿ. ಪಿರಾಮಿಡ್ ಆಫ್ ನಂಬರ್ ಅಂತಂದ್ರೆ, ಒಂದು ಪ್ರೈಮರಿ ಪ್ರೊಡ್ಯೂಸರ್ ಅಲ್ಲಿ ಎಷ್ಟು ಟೋಟಲ್ ನಂಬರ್ ಇರುತ್ತೆ, ಆಮೇಲೆ ಪ್ರೈಮರಿ ಕನ್ಸ್ಯೂಮರ್ ಅಲ್ಲಿ ಎಷ್ಟು ನಂಬರ್ ಇರುತ್ತೆ, ಸೆಕೆಂಡರಿ ಕನ್ಸ್ಯೂಮರ್ ಅಲ್ಲಿ ಎಷ್ಟು ನಂಬರ್ ಇರುತ್ತೆ, ಮತ್ತೆ ಟರ್ಷರಿ ಕನ್ಸ್ಯೂಮರ್ ಅಲ್ಲಿ ಎಷ್ಟು ನಂಬರ್ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ನಂಬರ್ಸ್ ಪಿರಾಮಿಡ್ ಅಲ್ಲಿ ಬೋತ್ ಇನ್ವರ್ಟೆಡ್ ಮತ್ತೆ ಅಪ್ರೈಟ್ ಎರಡೂ ಬರುತ್ತೆ. ಬೋತ್ ಇನ್ವರ್ಟೆಡ್ ಅಂಡ್ ಅಪ್ರೈಟ್ ಎರಡೂ ರೀತಿಯ ಪಿರಾಮಿಡ್ ಬರುತ್ತೆ. ಯಾವ್ದ್ರಲ್ಲಿ? ನಂಬರ್ಸ್ ಅಲ್ಲಿ ನೋಡೋಣ. ಪಿರಾಮಿಡ್ ನಂಬರ್ಸ್ ರೆಪ್ರೆಸೆಂಟ್ ಟೋಟಲ್ ನಂಬರ್ ಆಫ್ ದ ಇಂಡಿವಿಜುವಲ್ ಆಫ್ ಡಿಫರೆಂಟ್ ಸ್ಪೀಸೀಸ್ ಇನ್ ಈಚ್ ಟ್ರಾಪಿಕ್ ಲೆವೆಲ್. ಹೇಳಿದ್ದೀನಿ, ಈಚ್ ಟ್ರಾಪಿಕ್ ಲೆವೆಲ್ ಎಷ್ಟರ ಮಟ್ಟಿಗೆ ಯಾವ ಜೀವಿಗಳು ಇದೆ ಅನ್ನೋದನ್ನ ಅದು ಹೇಳುತ್ತೆ. ಬಟ್ ಇಟ್ ಡಿಪೆಂಡಿಂಗ್ ಅಪಾನ್ ಅ ಸೈಜ್, ಅಪ್ರೈಟ್ ಅಥವಾ ಕಂಪ್ಲೀಟ್ಲಿ ಇನ್ವರ್ಟೆಡ್, ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವಾಗ ನೋಡೋಣ. ಪಿರಾಮಿಡ್ ನೇರ, ಎಲ್ಲೆಲ್ಲಿ ನೇರ ಇರುತ್ತೆ ಪ್ರೊಡ್ಯೂಸರ್. ಫಾರ್ ಎಕ್ಸಾಂಪಲ್, ಗ್ರಾಸ್ ಲ್ಯಾಂಡ್ ಅಲ್ಲಿ ಮತ್ತೆ ಪಾಂಡ್ ಅಲ್ಲಿ ಇದು ಅಪ್ರೈಟ್ ಇರುತ್ತೆ. ಯಾಕಂದ್ರೆ ಗ್ರಾಸ್ ಲ್ಯಾಂಡ್ ಅಲ್ಲಿ ಮತ್ತೆ ಪಾಂಡ್ ಅಲ್ಲಿ ಹುಲ್ಲು ಜಾಸ್ತಿ ಇರುತ್ತೆ. ನಂತರ ಹರ್ಬಿವೋರಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಅದಾದ ನಂತರ ಪ್ರೈಮರಿ ಕಾರ್ನಿವೋರಸ್ ಸ್ವಲ್ಪ ಕಮ್ಮಿ ನಂಬರ್ಸ್. ಅದಾದ್ಮೇಲೆ ಸೆಕೆಂಡರಿ ಕಾರ್ನಿವೋರಸ್, ಫೈನಲ್ ಕಾರ್ನಿವೋರಸ್ 1. ಅಂದ್ರೆ ನಂಬರ್ಸ್ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಸೊ ಹಂಗಾಗಿ ಇದನ್ನ ನಾವು ಅಪ್ರೈಟ್ ಅಂತ ಕರಿತೀವಿ, ನೇರವಾಗಿರುವಂತಹ ಪಿರಾಮಿಡ್. ಸೊ ಪಾಂಡ್ ಅಲ್ಲಿ ಕೂಡ ಅಷ್ಟೇ, ತುಂಬಾ ಮೀನುಗಳಿರುತ್ತೆ. ಅದನ್ನ ತಿನ್ನುವಂತದ್ದು ಸ್ವಲ್ಪ ಮೀಡಿಯಂ ಮೀನು ಕಮ್ಮಿ ಇರುತ್ತೆ, ದೊಡ್ಡ ಮೀನು ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಮೀನುವನ್ನು ತಿನ್ನುವಂತದ ಬಕ 1 ಅಥವಾ 2 ಇರುತ್ತೆ. ಸೊ ಇದು ಯಾವತ್ತಿದ್ರೂ ಕೂಡ ನಿಮ್ಗೆ ಅಪ್ರೈಟ್. ಪಿರಾಮಿಡ್ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋದಂತೆ ನಂಬರ್ಸ್ ಕಮ್ಮಿ ಆಗ್ತಾ ಹೋಗುತ್ತದೆ. ನೆಕ್ಸ್ಟ್ ಪಿರಾಮಿಡ್ ಇನ್ವರ್ಟೆಡ್ ಎಲ್ಲಿ ಬರುತ್ತೆ ನಂಬರ್ಸ್? ಈಗ ಫಾರ್ ಎಕ್ಸಾಂಪಲ್, ಇವಾಗ ಒಂದು ದೊಡ್ಡ ಮರ ತಗೊಳ್ಳಿ. ಆ ಮರದಲ್ಲಿ ಕೆಲವು ಪಕ್ಷಿ ಇರುತ್ತೆ, ಒಂದು 20 ಪಕ್ಷಿ ಇರುತ್ತೆ ಅನ್ಕೊಳ್ಳಿ. ಆ ಪಕ್ಷಿಗಳಲ್ಲಿ ಕೆಲವು ಪ್ಯಾರಾಸೈಟ್, ಆ ಪ್ಯಾರಾಸೈಟ್ ಅಲ್ಲಿ ಮತ್ತೆ ಬ್ಯಾಕ್ಟೀರಿಯಾಸು ಅಥವಾ ವೈರಸ್ ಇರಲ್ಲ.
ಬ್ಯಾಕ್ಟೀರಿಯಾಸು, ಫಂಗೈ, ಈ ತರ ಹಿಂಗೆ 1ರಿಂದ 10 ಪಕ್ಷಿಗಳು, 10 ಪಕ್ಷಿಯಲ್ಲಿ ಮತ್ತೆ ಟಿಕ್ಸ್ ಆ ತರ ಈ ತರದ್ದು. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಕ್ಟೀರಿಯಾ. ಇನ್ನೊಂದೇನಂತಂದ್ರೆ ಆ ಹಕ್ಕಿನ ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ದೊಡ್ಡ ಹಕ್ಕಿ ಗಿಡುಗ ತಿಂದ್ರೆ ಅದು ಇನ್ನೊಂದು ನಿಮ್ಗೆ ಏನಾಗುತ್ತೆ, ಸ್ಪಿಂಡಲ್ ಶೇಪ್ಡ್. ಇದನ್ನು ಕೇಳ್ಬೋದು, ಸ್ಪಿಂಡಲ್ ಶೇಪ್ಡ್ ಪಿರಾಮಿಡ್ ಯಾವ್ದ್ರಲ್ಲಿ ಬರುತ್ತೆ ಅಂತ. ಅಲ್ಲಿ ಕೆಳಗಡೆ ನಂಬರ್ಸ್, ಎನರ್ಜಿ ಮತ್ತೆ ಬಯೋಮಾಸ್, ಇದು 3 ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು ಸ್ಪಿಂಡಲ್ ಟೈಪ್ ಶೇಪ್ಡ್ ಬರೋದು ಪಿರಾಮಿಡ್ ಆಫ್ ನಂಬರ್ಸ್ ಅಲ್ಲಿ ಅಂತ ಅಂದ್ಬಿಟ್ಟು. ಸೊ ಹೋಪ್ಫುಲಿ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಪಿರಾಮಿಡ್ ಆಫ್ ಬಯೋಮಾಸ್. ಬಯೋಮಾಸ್ ನೋಡಿ, ಇಲ್ಲಿ ಬಯೋಮಾಸ್ ಹೈಯರ್ ದ ಟ್ರಾಪಿಕ್ ಲೆವೆಲ್. ಇಲ್ಲಿ ಬಯೋಮಾಸ್ ಡ್ರೈ ವೇಟ್ ಮಾಸ್ ಪ್ರೊಡ್ಯೂಸರ್ ಅಲ್ಲಿ 800 kg ಇದೆ. ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್ ಅಲ್ಲಿ 37 ಇದೆ. ಸೆಕೆಂಡರಿ ಕನ್ಸ್ಯೂಮರ್ ಅಲ್ಲಿ 11 ಇದೆ. ನೆಕ್ಸ್ಟ್ ಟರ್ಷರಿ ಕನ್ಸ್ಯೂಮರ್ ಅಲ್ಲಿ ಇನ್ನೂ ಕಮ್ಮಿ ಆಗಿದೆ. ವೆಯ್ಟ್ ಅರ್ಥ ಆಗ್ತಿದೆಯಲ್ವಾ? ಬಯೋಮಾಸ್ ಅಂದ್ರೆ ಟೋಟಲ್ ವೆಯ್ಟ್. ಸೊ ದ ಪಿರಾಮಿಡ್ ಆಫ್ ಬಯೋಮಾಸ್ ಯೂಶಲಿ ಡಿಟರ್ಮೈನ್ ದ ಕಲೆಕ್ಟಿಂಗ್ ಆಲ್ ಆರ್ಗನೈಸಿಂಗ್ ಆಕ್ಯುಪೈಂಗ್ ಈಚ್ trophic level separately and measuring their dry weights. So numbers first, then biomass andre you have to remember not only weight, dry weights of complete ಒಂದು complete tropic ಇದು upright ಇರುತ್ತೆ, upright and inverted both. ಸೊ ಟ್ರಾಪಿಕ್ ಮಟ್ಟದಲ್ಲಿ ಎಲ್ಲಾ ರೀತಿಯ ಜೀವಿಗಳನ್ನು ತೂಗುವುದರಿಂದ ಇದ್ರ ಗಾತ್ರ ವ್ಯತ್ಯಯದ ಸಮಸ್ಯೆಯನ್ನು ನಿವಾರಿಸುತ್ತದೆ. ಒಂದು ಟ್ರಾಪಿಕ್ ಅಲ್ಲಿ ಮನುಷ್ಯರು ಪ್ರತಿ ಒಂದು ಪ್ರೈಮರಿ ಕನ್ಸ್ಯೂಮರ್ ಯಾರ್ಯಾರು ಬರ್ತಾರೆ ಅವ್ರೆಲ್ರವನ್ನು ತೂಗಿ ಅವ್ರದ್ದು ಡ್ರೈ ವೆಯ್ಟ್. ಸೊ ಅಲ್ಲಿ ಏನಂತ ಕೊಡ್ತಾರೆ ಅಂದ್ರೆ ವೆಟ್ ವೆಯ್ಟ್ ಅಂತಾನು ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡಿಸ್ಬೋದು. ದಯವಿಟ್ಟು ದಿಸ್ ಡ್ರೈ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಡ್ರೈ ವೆಯ್ಟ್ ನ ವೆಯ್ಟ್ ಮಾಡೋಕೆ ಈಸಿ. ದೆನ್ ಬಯೋಮಾಸ್ ಅಪ್ರೈಟ್, ಅದೇ ಜೀವರಾಶಿಗಳು ಪಿರಾಮಿಡ್ ಅನ್ನು ಸಾಮಾನ್ಯವಾಗಿ ಪ್ರತಿಯೊಂದು ಟ್ರಾಪಿಕ್ ಮಟ್ಟದಲ್ಲಿ ಆಕ್ರಮಿಸಿಕೊಂಡಿರುವ ಎಲ್ಲಾ ಜೀವಿಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಅವುಗಳ ಒಣ ತೂಕವನ್ನು ನಿರ್ಧರಿಸಲಾಗುತ್ತದೆ. ಅದು ರಿಪೀಟ್ ಆಗಿದೆ, ಅದು ಸ್ಲೈಡ್. ಅಪ್ರೈಟ್ ಪಿರಾಮಿಡ್ ಆಫ್ ಬಯೋಮಾಸ್ ಇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಪ್ರೊಡ್ಯೂಸರ್ಸ್ ನೋಡಿ, ಇದು ಡ್ರೈ ವೆಯ್ಟ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ. 100,000 kg ಡ್ರೈ ವೆಯ್ಟ್. ಹರ್ಬಿವೋರಸ್ 100 kg ಇದೆ. ಪ್ರೈಮರಿ ಕಾರ್ನಿವರಸ್ 10 kg ಇದೆ. ಟಾಪ್ ಕಾರ್ನಿವರಸ್ 1 kg ಇದೆ. ಇದು ಅಪ್ರೈಟ್. ಸೊ ಇವಾಗ ಇದು ಅಪ್ರೈಟ್. ಇವಾಗ ಇನ್ವರ್ಟೆಡ್ ನೋಡ್ತಾ ಹೋಗೋಣ. ಬಯೋಮಾಸ್ ಇನ್ವರ್ಟೆಡ್ ಅಂದ್ರೆ ಪ್ರೈಮರಿ ಪ್ರೊಡ್ಯೂಸರ್ ಕಮ್ಮಿ ಇರುತ್ತೆ, ಪ್ರೈಮರಿ ಕನ್ಸ್ಯೂಮರ್ ಜಾಸ್ತಿ ಇರ್ತಾರೆ. ಇನ್ ದ ಕಾಂಟ್ರಾಸ್ಟ್ ಅಕ್ವಾಟಿಕ್ ಸಿಸ್ಟಮ್ ಅಲ್ಲಿ ಪಿರಾಮಿಡ್ ಆಫ್ ಬಯೋಮಾಸ್ ಮೇ ಇನ್ವರ್ಟೆಡ್ ಇನ್ ಫಾರ್ಮ್ ಬಿಕಾಸ್ ದ ಪ್ರೊಡ್ಯೂಸರ್ ಇಸ್ ಟೈನಿ ಪೈಟೋಪ್ಲಾಂಕ್ಟನ್ ದಟ್ ಗ್ರೋಸ್ ಅಂಡ್ ರಿಪ್ರೊಡ್ಯೂಸ್ ರ್ಯಾಪಿಡ್ಲಿ. ಹೋಪ್ಫುಲಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಇವಾಗ ಅಕ್ವಾಟಿಕ್ ಅಂದ್ರೆ ನೀರು, ಜಲಚರಗಳು ಆ ಸಣ್ಣದೆಲ್ಲ ಮೀನ್ಗಳಾಗಿರ್ಬೋದು ಅಥವಾ ಸಣ್ಣದು ಇದೆಲ್ಲ ಇರುತ್ತಲ್ಲ, ವೆಯ್ಟ್ಲೆಸ್ ಇರುತ್ತವೆಲ್ಲ, ಏನಂತಾರ ಅವಕ್ಕೆ, ನೀರಿನಲ್ಲಿರುವಂತಹ ಪೈಟೋಪ್ಲಾಂಕ್ಟನ್ಸ್ ಅವೆಲ್ಲ ಒಣಗಿಸಿದಾಗ ನಿಮ್ಗೆ ಕಮ್ಮಿ ಬರ್ಬೋದು. ಅದೇ ದೊಡ್ಡ ಮೀನ್ ಇದನ್ನ ತಿನ್ನುತ್ತವಲ್ಲ, ಇವು ಸ್ವಲ್ಪ ದೊಡ್ಡ ಸೈಜ್ ಜಾಸ್ತಿ ಬರುತ್ತೆ. ಹೋಪ್ಫುಲಿ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಅಂಡ್ ನಾನು ಏನಾದ್ರು ಹೇಳ್ತಿದ್ರೆ ದಯವಿಟ್ಟು ಇಮ್ಯಾಜಿನೇಷನ್ಗೆ ಹೋಗಿ. ಸೊ ಯು ವಿಲ್ ಲವ್ ಇಟ್ ಆಕ್ಚುಲಿ. ಸಿ, ಈ ಚಿಕ್ಕ ಪ್ರಾಣಿಗಳು ಅಥವಾ ಸಸ್ಯಗಳು ಇದನ್ನ ಡ್ರೈ ಮಾಡಿದಾಗ ಇದು 1 kg ಬರ್ಬೋದು. ಇಲ್ಲಿ ಇದನ್ನ ತಿನ್ನುವಂತ ಮೀನ್ಗಳು ದೊಡ್ಡದಿರುತ್ತೆ, ಆ ಮೀನೇ ಒಂದು 10 kg ಬರ್ಬೋದು. ಹಂಗಾಗಿ ಇದು ಇನ್ವರ್ಟೆಡ್ ಕೂಡ ಇರುತ್ತೆ. ಪಿರಾಮಿಡ್ ಇನ್ವರ್ಟೆಡ್. ಪ್ರೈಮರಿ ಪ್ರೊಡ್ಯೂಸರ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್. ಇದು ಜಲಚರ ಪರಿಸರದಲ್ಲಿ ಅದ್ ನೆನ್ಪಿಟ್ಕೊಬೇಕು. ನೋಡಿ ಇಲ್ಲಿ ಪ್ರೊಡ್ಯೂಸರ್ಸ್ ಎಷ್ಟು ಚಿಕ್ಕದಲ್ವಾ, ಇದ್ರದ್ದು 4 g/m². ದೆನ್ ಹಾರ್ಬಿವೋರಸ್, ದೆನ್ ಕಾರ್ನಿವೋರಸ್. ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಡ್ರೈ ವೆಯ್ಟ್ ಇದು ಮಾಸ್, ಬಯೋಮಾಸ್. ದೆನ್ ಕಮ್ಸ್ ಪಿರಾಮಿಡ್ ಆಫ್ ಎನರ್ಜಿ. ಯು ಶುಡ್ ರಿಮೆಂಬರ್ ದಿಸ್. ದಿಸ್ ಈಸ್ ದ ಓನ್ಲಿ ಪಿರಾಮಿಡ್ ಯೂನಿಡೈರೆಕ್ಷನಲ್. It is unidirectional, this pyramid. ಇದು ಬೈಡೈರೆಕ್ಷನಲ್ ಇಲ್ಲ. ಪರಿಸರ ವ್ಯವಸ್ಥೆಯಲ್ಲಿ ಟ್ರಾಪಿಕ್ ಮಟ್ಟ ಕ್ರಿಯಾಶೀಲಾತ್ಮಕ ಪಾತ್ರವನ್ನು ಹೋಲಿಸಲು ಶಕ್ತಿ ಪಿರಾಮಿಡ್ಗಳು ಅತ್ಯಂತ ಸೂಕ್ತವಾಗಿದೆ. ಈ ಶಕ್ತಿಯನ್ನು ಒಂದು ಮಟ್ಟದಿಂದ ಇನ್ನೊಂದು ಟ್ರಾಪಿಕ್ ಮಟ್ಟಕ್ಕೆ ವರ್ಗಾಯಿಸುವಾಗ ಅಲ್ಲಿ ಆಗುವಂತಹ ನಷ್ಟವನ್ನು ಪ್ರತಿಪಾದಿಸುತ್ತದೆ. ನಷ್ಟ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಇದು ನಮ್ಗೆ ಹೇಳುತ್ತೆ. ಪಿರಾಮಿಡ್ ಆಫ್ ಎನರ್ಜಿ ನಾನು ಹೇಳ್ದೆ 10% ಅಷ್ಟೇ ಸೇವ್ ಆಗೋದು, ಅಂದ್ರೆ 90% ಲಾಸ್ ಆಗುತ್ತೆ.
ಒನ್ ಟಾಪಿಕ್ ಲೆವೆಲ್ ಟು ಅನದರ್ ಟಾಪಿಕ್ ಲೆವೆಲ್. ದಯವಿಟ್ಟು ಈ ಫ್ಯಾಕ್ಟ್ಸ್ ಎಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ಎಕ್ಸಾಮ್ಗಳಲ್ಲಿ ಫ್ಯಾಕ್ಟ್ಸ್ ಹಾಕಿ ಇದರಲ್ಲಿ ಕೇಳ್ತಾ ಇದ್ದಾರೆ ಕ್ವಶನ್ಸ್. ಫ್ಯಾಕ್ಟ್ಸ್ ಹಾಕ್ಬಿಟ್ಟು ದೇ ಆರ್ ಆಸ್ಕಿಂಗ್ ಇನ್ ಅ ಸೆಂಟೆನ್ಸ್ ವೈಸ್. ಇಲ್ಲಿ ನೋಡಿ, ರೈನ್ ಫಾರೆಸ್ಟ್ ಅಲ್ಲಿ 100% ಎನರ್ಜಿ ಇರುತ್ತೆ. ಪ್ರೈಮರಿ ಕನ್ಸ್ಯೂಮರ್ ಜಸ್ಟ್ 10% ಎನರ್ಜಿ. ಅದಾದ ನಂತರ ಸೆಕೆಂಡರಿ ಕನ್ಸ್ಯೂಮರ್ಗೆ 1%, ಟರ್ಷರಿ ಕನ್ಸ್ಯೂಮರ್ಗೆ 0.1%. ಇದು ಎನರ್ಜಿ ಅಪ್ರೈಟ್ ಆಗಿ. ಸೊ ಹೋಪ್ಫುಲಿ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪಿರಾಮಿಡ್ ಆಫ್ energy, biomass, numbers, food chain and food web. So I tried my best to explain in Kannada and give me sometimes I'll improve. That's all for the day. And ಇದು ನೋಡಿದ ತಕ್ಷಣನೇ ಹಳೆ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ಕ್ವಶನ್ ಬಂದಿದೆ ಅವೆಲ್ಲವನ್ನು ನೀವು ರಿಸರ್ಚ್ ಮಾಡಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. That's all for the day. Thank you one and all, and share with your friends who are preparing especially for Group C, PSI and PC exams. ಅವರಿಗೆಲ್ಲ ಇದು ಹೆಲ್ಪ್ಫುಲ್ ಆಗುತ್ತೆ. ಅಪ್ಕಮಿಂಗ್ ಇದರಲ್ಲಿ ನಾನು ಆದಷ್ಟು ಕನ್ನಡನ ಜಾಸ್ತಿ ಟ್ರೈ ಮಾಡ್ತೀನಿ ಯೂಸ್ ಮಾಡೋಕ್ಕೆ. ಟಿಲ್ ದೆನ್ ಕೀಪ್ ವಾಚಿಂಗ್. ಶೇರಿಂಗ್ ಇಸ್ ಕೇರಿಂಗ್.